ಜಗತ್ತಿನೊಳಗ ಎಲ್ಲಾರ್ಕಿಂತ ದೊಡ್ಡ ಭಯ ಯಾವುದು ಅಂತಂದ್ರೆ ಈ ಸಂಸಾರದ ಭಯ. ಎಲ್ಲ ಭಯಗಳನ್ನು ಕೂಡ ನಾವು ನಿರ್ಭಯಗೊಳಿಸ್ಕೊಳ್ಬೇಕು ಅಂತಂದ್ರ, ಅಥವಾ ಜೀವನದೊಳಗ ಒಂದು ಅಭಯ ನಮ್ಮ ಮೇಲೆ ಇರಬೇಕು ಅಂತಂದ್ರ ಈ ಸಂಸಾರದ ಭಯನೇ ದೂರ ಆಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಬೇಕು. ಯಾಕಂತಂದ್ರೆ ದಿವಸ ಬೆಳಗ್ಗೆ ಎದ್ಕೊಂಡು ನನ್ಗೆ ಇದ್ರ ಹೆದರಿಕೆ ಅದ ಅದರ ಹೆದರಿಕೆ ಅದ ಅಂತ ಒಂದೊಂದೇ ಸಣ್ಣ ಸಣ್ಣ ಹೆದರಿಕೆ ಹೇಳೋದಕ್ಕಿಂತ ಈ ಸಂಸಾರದ್ದೇ ಭಯ ನನಗದಪ್ಪ, ಈ ಸಂಸಾರದ ಭಯವನ್ನ ನಾಶ ಮಾಡು ಅಂತ ಹೇಳಿ ನಾವು ಭಗವಂತನಲ್ಲಿ ಕೇಳ್ಬೇಕು. ಹಾಗಿದ್ರೆ ಇಂತಹ ಪ್ರಾಣಿ ಪಕ್ಷಿಗಳಿಂದ ಹಿಡ್ಕೊಂಡು ಎಲ್ಲರಿಗೂ ಕೂಡ ಈ ಸಂಸಾರದ ಭಯ ಇದೆ. ಹಾಗಿದ್ರೆ ಈ ಭಯ ನಾಶ ಆಗ್ಬೇಕು, ನಮಗೆ ಜೀವನದೊಳಗ ಅಭಯ ಸಿಗ್ಬೇಕು ಅಂತಂದ್ರ ನಾವು ಹೇಳಬೇಕಾದಂತಹ ಮಂತ್ರ ಇದು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಇಂತಹ ಎಷ್ಟೋ ಜೀವರಾಶಿಗಳನ್ನ ಆ ಭಗವಂತ ಕಾಪಾಡೋಣ, ನಿಮ್ಮನ್ನು ಕಾಪಾಡೋದಿಲ್ಲ. ತಿಳುವಳಿಕೆಯಿಂದ ಭಕ್ತಿ ಮಾಡ್ರಿ.